ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ರೆಸ್ಟೋರೆಂಟ್ ಸ್ಟೈಲ್ ಡ್ರ್ಯಾಗನ್ ಚಿಕನ್ ಮಾಡ್ತಿದ್ದೇನೆ. ಇದು ನನಗೆ ಒಬ್ರು ಒಂದು ಹೋಟೆಲ್ನವರು ಕೊಟ್ಟದ್ದು. ಅವರಂದ್ರೆ ಹೇಗೆ ಬೇಗ ಬೇಗ ಮಾಡ್ಬೇಕಲ್ಲ, ಅವರಿಗೆ ಅಂದ್ರೆ ಸರ್ವ್ ಮಾಡ್ಬೇಕಲ್ಲ, ಹಾಗೆ ಇದು ವಿದಿನ್ 5 ಮಿನಿಟ್ಸ್ ಇದು ಆಗ್ತದೆ. ಎಲ್ಲ ಕಟ್ಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟರೆ ಎಲ್ಲ 5 ಮಿನಿಟ್ಸ್ ಅಲ್ಲಿ ಆಗ್ತದೆ. ಇದಕ್ಕೆ ಟೈಮ್ ತಗೋದಂದ್ರೆ ಖಾಲಿ ಚಿಕನ್ ಫ್ರೈ ಮಾಡ್ಲಿಕ್ಕೆ ಮಾತ್ರ. ಅದು ಬಿಟ್ರೆ ಬೇರೆ ಬೇರೆ ಮಾಡ್ಲಿಕ್ಕಂತೂ ಇಲ್ಲದಿದ್ರು 5 ನಿಮಿಷ ಒಳಗೆ ಆಗ್ತದೆ. ನೋಡಿ, ಇದು ರೆಸಿಪಿಯನ್ನು ಎಂಡ್ ತನಕ ನೋಡಿ. ಆಕ್ಚುಲಿ ಸಿಂಪಲ್ ಉಂಟು, ತುಂಬಾ ಸಿಂಪಲ್ ಉಂಟು. ಟ್ರೈ ಕೂಡ ಮಾಡಬಹುದು ನಿಮ್ಗೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಡ್ರ್ಯಾಗನ್ ಚಿಕನ್ ಮಾಡಿ ತೋರಿಸ್ತಿದ್ದೇನೆ. ಸೂಪರ್ ಟೇಸ್ಟಿಯಾಗಿ ಬರ್ತದೆ. ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬಹುದು. ಮಾಡಿ ಒಮ್ಮೆ ನೋಡಿ. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಇದಕ್ಕೆ ಫಸ್ಟಿಗೆ ನಾವು ಚಿಕನ್ ಅನ್ನು ತೆಕ್ಕೊಂಡು ಬೋನ್ಲೆಸ್ ಕೂಡ ತೆಕ್ಕೊಳ್ಬಹುದು, ವಿತ್ ಬೋನ್ ಕೂಡ ತೆಕ್ಕೊಳ್ಬಹುದು. ಎಗ್ಗಿನ ವೈಟ್ ಮಾತ್ರ ಹಾಕಿ ಇದಕ್ಕೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಶುಗರ್, 3 ಟೀ ಸ್ಪೂನ್ ಕಾರ್ನ್ಫ್ಲವರ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಈಗ ಡೀಪ್ ಫ್ರೈ ಮಾಡಿ. ಒಂದು 90% ಆಗುವಾಗ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿಯನ್ನು ಕ್ಯೂಬ್ ಕಟ್ ಮಾಡಿ ಇದಕ್ಕೆ ಹಾಕಿ ಅದು ಕೂಡ ಫ್ರೈ ಆಗಲಿ ಚಿಕನ್ ಜೊತೆ. ಒಂದು 2-3 ನಿಮಿಷ ನಂತರ ಅದನ್ನು ಫ್ರೈ ಮಾಡಿ. ನಂತರ ಒಟ್ಟಿಗೆ ಎಲ್ಲವನ್ನು ತೆಗೆದು ಸ್ಟ್ರೈನರ್ ಅಲ್ಲಿ ಇಡೀರಿ. ಯಾಕಂದ್ರೆ ಆಯಿಲ್ ಡ್ರಾಪ್ ಆಗ್ತದಲ್ಲ, ಅದಕ್ಕೋಸ್ಕರ. ಇಲ್ಲದಿದ್ರೆ ಆಯಿಲ್ ಅದರಲ್ಲಿ ಉಳಿತದೆ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಹಾಕಿ ಫಸ್ಟ್ ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಸಿಗ್ತದಲ್ಲ, ಅದನ್ನು ಹಾಕಿ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು. ನಂತರ ಒಂದು 4 ಗ್ರೀನ್ ಚಿಲ್ಲೀಸ್ ಮತ್ತೆ ಡ್ರೈ ರೆಡ್ ಚಿಲ್ಲೀಸ್ ಉಂಟಲ್ಲ, ದೊಡ್ಡದು ರೌಂಡ್ ಇದು, ಅದನ್ನು ಹಾಕ್ಬೇಕು. ಫ್ರೈ ಮಾಡಿ ಇದನ್ನು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 2 ಟೀ ಸ್ಪೂನ್ ಆಯಿಸ್ಟರ್ ಸಾಸ್, 2 ಟೀ ಸ್ಪೂನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, 1 ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಮತ್ತೆ 1 ಟೀ ಸ್ಪೂನ್ ವೆನಿಗರ್. ಇದನ್ನು ಹಾಕಿ ಇದಕ್ಕೆ ಈಗ 1 ಟೀ ಸ್ಪೂನ್ ಅಷ್ಟು ಶುಗರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಕೂಡಲೇ ಅದು ಥಿಕ್ ಆಗ್ತದೆ. ಅದಕ್ಕೆ ನಾವೆಂತ ಮಾಡುವ ಅಂದ್ರೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕುವ. ಅರ್ಧ ಕಪ್ ನೀರನ್ನು ಹಾಕಿ ಬಾಯ್ಲ್ ಮಾಡಿ. ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಕುದಿಬೇಕು. ಬಾಯ್ಲ್ ಆಗ್ತಾ ಉಂಟು. ಇದಕ್ಕೆ ಒಂದು 4 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ ಮಿಕ್ಸ್ ಮಾಡಿ. ಅದು ತಕ್ಷಣವೇ ತುಂಬಾ ಥಿಕ್ ಆಗ್ತದೆ. ಆಗ ನಾವು ಫ್ರೈ ಮಾಡಿಟ್ಟ ಚಿಕನ್, ಕ್ಯಾಪ್ಸಿಕಮ್, ಆನಿಯನ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆಲ್ಲ ಚಿಕನ್ ಕೋಟ್ ಆಗಬೇಕು. ಲಾಸ್ಟಿಗೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಉಂಟಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಡ್ರ್ಯಾಗನ್ ಚಿಕನ್ ರೆಡಿ ಆಗಿದೆ.
ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ ಇದಕ್ಕೆ ತಿನ್ಲಿಕ್ಕೆ ಎಲ್ಲ. ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ನಮ್ಮ ಮಕ್ಕಳಂದ್ರೆ ಹೇಗೆ, ನಾವು ಮನೆಯಲ್ಲಿ ಮ್ಯಾಂಗ್ಳೂರ್ ಸ್ಟೈಲೇ ಮಾಡೋದಲ್ಲ, ಅವರೇ ನೀವು ಯಾಕೆ ಸಹ ಅದೇ ಮಾಡೋದು ಅದೇ ಮಾಡೋದು ಅಷ್ಟು ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಹೀಗೆಲ್ಲ ಬೇರೆ ಬೇರೆ ಸ್ವಲ್ಪ ಮಾಡಿದ್ರೆ ಅವ್ರಿಗೆ ಕೂಡ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಇದನ್ನು ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಇದೆಲ್ಲ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. Thank you.